ಶುಭೋದಯ ಎಲ್ಲರಿಗೂ. ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ 12 ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಆದಿತ್ಯ ದೇವಿ ಹಾಗೂ ನನ್ನ ತಂದೆ ಜಗನ್ಮಾತಾ ಸ್ವರೂಪಿಣಿ ಮಾತಾಪಿತರುಗಳ ಸಮರೂಪರಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ. ಈ ದಿನ ತಾರೀಕು 17/5/2025 ಶನಿವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ. ಈ ದಿನ ಪೂರ್ವಾಷಾಢ ನಕ್ಷತ್ರ ಇದೆ. ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ, ಮಧ್ಯಾಹ್ನ ಅಂದರೆ 4:30ರಿಂದ 6 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ 12 ರಾಶಿ ಕಡೆಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚ ರಾಹುವೇ ಕೇತುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ. ವೃಷಭ ರಾಶಿಯವರಿಗೆ ಅಭಿಮಾನದಿಂದ ಅಂದರೆ ಬೇರೆಯವ್ರದಿಂದ ನೀವು ಆಶ್ರಯ ಆಗಿರ್ತೀರಿ, ಬೇರೆಯವರಿಗೆ ನೀವು ಸಂತೋಷದಾಯಕವಾಗಿರ್ತೀರಿ, ಬೇರೆಯವರಿಗೆ ಲವಲವಿಕೆಯಾಗಿರ್ತೀರಿ. ಮಿಥುನ ರಾಶಿಯವರಿಗೆ ಛಲ ಕಟ್ಟಿಟ್ಟ ಬುದ್ಧಿ. ಈ ದಿನ ತುಂಬ ಚೆನ್ನಾಗಿದೆ. ನಿಮಗೆ ಏನೋ ಒಂದು ದೃಢತೆ ಬರುತ್ತದೆ, ಒಂದು ಶಕ್ತಿ ಬರ್ತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ ಈ ದಿನ. ಕಟಕ ರಾಶಿಯವರಿಗೆ ಈ ದಿನ ಸಡಗರ ಸಂಭ್ರಮನೆ ಅಂತಲೇ ಅಂತ ಹೇಳ್ಬೋದು ನಿಮಗೆ. ಆದರೆ ನೀವು ಮನಸ್ಕಾರಕ ಚಂದ್ರ ಇರೋದರಿಂದ ಅತಿರೇಕಕ್ಕೆ ಹೋಗ್ಬಿಡಿ. ಸಡಗರ ಸಂಭ್ರಮದಿಂದ ಬೇರೆ ಬೇರೆ ಏನಾದರೂ ಅಭ್ಯಾಸಗಳು ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸಿಂಹರಾಶಿಯವರಿಗೆ ಉನ್ನತಿ ಪ್ರಗತಿ ಆಗ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಬೇರೆಯವರಿಗೆ ನೀವು ಸಹಾಯಸ್ತವನ್ನು ಮಾಡಿದ್ದೀರಿ, ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಬೇರೆಯವ್ರಿಗೆ ನೀವು ಎಷ್ಟು ಹೆಲ್ಪು ಮಾಡ್ತೀರಿ ಅಂದರೆ ನಿಮ್ಮ ಕೈಲಾದ ಮಟ್ಟಿಗೆಲ್ಲ ಮಾಡ್ತೀರಿ. ತುಲಾ ರಾಶಿಯವರಿಗೆ ಶಾಂತಿ, ನೆಮ್ಮದಿ, ಸುಖ ಸಿಗ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ. ನಿಮಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ವಿಚಾರವಂತರಾಗಿ ಗುಣಶೀಲಾಗಿ ನಡ್ಕೊತೀರಿ. ನೀವು ಮಾತಾಡ್ತಕ್ಕಂಥ ಮಾತಿನಿಂದ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ. ಧನುಷು ರಾಶಿಯವರಿಗೆ ಧೈರ್ಯ. ಈ ದಿನ ಅದೇನೋ ನಿಮಗೆ ಹುಮ್ಮಸ್ಸು, ಧೈರ್ಯ, ಒಂಥರ ತಾಕತ್ತು ಅಂತಾರಲ್ಲ, ನಾನೇನು ಮಾಡಿದ್ರೂ ಜಯಿಸ್ತೀನಿ ನಾನು ಅನ್ನೋ ಒಂದು ಧೈರ್ಯ ಸಂಕಲ್ಪ ಬರುತ್ತೆ ನಿಮಗೆ. ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗಲಿ. ದತ್ತನ ಆಲಯಕ್ಕೆ ಹೋಗಿ ಬನ್ನಿ, ಎಲ್ಲಾದರೂ ದತ್ತಾತ್ರೇಯನ ದೇವಸ್ಥಾನಕ್ಕೆ, ಇಲ್ಲ ಹತ್ತಿ ಮರನ ಪ್ರದಕ್ಷಿಣೆ ಹಾಕ್ಬಿಟ್ಟು ಬನ್ನಿ, ಖಂಡಿತವಾಗಿ ನಿಮ್ಗೆ ಫಲ ಸಿಗುತ್ತೆ. ಮಕರ ರಾಶಿಯವರಿಗೆ ಈ ದಿನ ನಿಮಗೆ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಪ್ರಶಂಸೆ ಆಗ್ತಕ್ಕಂಥದ್ದು, ನಿಮಗೆ ಗೌರವ ಸಿಗ್ತಕ್ಕಂಥ ದಿನ ಈ ದಿನ. ಕುಂಭರಾಶಿಯವರಿಗೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಸಹಾಯಸ್ಥವನ್ನು ಮಾಡಿದ್ದೀರಿ, ನಿಮ್ಮ ಕೈಲಾದ ಮಟ್ಟಿಗೆ ಬೇರೆಯವ್ರಿಗೆ ಸಹಾಯ ಮಾಡ್ತೀರಿ. ಮೀನರಾಶಿಯವರಿಗೆ ಇವತ್ತು ಪ್ರೀತಿ ಪಾತ್ರರೊಡನೆ ಚೆನ್ನಾಗಿರ್ತೀರಿ. ನೀವು ಎಷ್ಟು ಲವಲವಿಕೆಯಾಗಿರ್ತೀರಿ ಅಂದರೆ ಅಷ್ಟು ಚೆನ್ನಾಗಿರ್ತೀರಿ. ಹೀಗೆ 12 ರಾಶಿಗಳ ಫಲಾಫಲಗಳು ನಿಮಗಿದೆ ಬಂಧುಗಳೇ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳನ್ನ ನಿಮಗೆಲ್ಲರಿಗೂ ತಿಳಿಸಿದ್ದೀನಿ. ಆ ತಾಯಿ, ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಒಳ್ಳೇದು ಮಾಡಪ್ಪ. ಎಲ್ಲರಿಗೂ ಇಡೀ ಲೋಕನೇ ಶುಭಸ್ಥವಾಗಿ ಇಡುತ್ತಂದೆ ಪರಮೇಶ್ವರ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ, ಕೌಟುಂಬಿಕ ಸಮಸ್ಯೆಗಳಾಗಿರಬಹುದು, ವಾಸ್ತು ಸಮಸ್ಯೆಗಳಾಗಿರಬಹುದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಖಂಡಿತ ಗುರುಗಳನ್ನು ನೀವು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.